ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಅಡಕತ್ತರಿಯಲ್ಲಿ ಸಿಲುಕಾಕಿಕೊಂಡಿದೆ. ಇದೇ ಕಾರಣಕ್ಕೆ ದೆಹಲಿಗೆ ಸಿಎಂ ಕೂಡ ದೌಡಾಯಿಸುತ್ತಿದ್ದಾರೆ. ಇವತ್ತು ದೆಹಲಿ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ, ವರಿಷ್ಠರನ್ನ ಭೇಟಿಯಾದಾಗ ಸಿಎಂ ಮತ್ತು ಡಿಸಿಎಂ ಅವರ ವಾದ ಹೇಗಿರುತ್ತೆ, ಇಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಷ್ಟೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ದೆಹಲಿ ಮಟ್ಟದಲ್ಲಿ ಇವತ್ತು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಬೆಳವಣಿಗೆಗಳು ಕೂಡ ಆಗಲಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಸಿಎಂ ಮತ್ತು ಡಿಸಿಎಂ ಮಧ್ಯೆ ತಾಳ ಮೇಳ ಸರಿ ಇಲ್ಲ ಅನ್ನುವಂತಹ ವಿಚಾರ ಪದೇ ಪದೇ ಕೇಳೋದಕ್ಕೆ ಸಿಗ್ತಾ ಇತ್ತು. ಬಟ್ ಕಾಲ್ತುಳಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರು ಕೊಡುವಂತಹ ಕಾರಣದಲ್ಲೂ ಕೂಡ ವ್ಯತ್ಯಾಸ ಇರುತ್ತಾ ಅನ್ನೋದು ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರು ಆಲ್ರೆಡಿ ದೆಹಲಿಯಲ್ಲೇ ಇದ್ದಾರೆ. ಅವರ ಬಳಿಕ ಸಿಎಂ ದೆಹಲಿ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಬೆಳಗ್ಗೆ ದೆಹಲಿಗೆ ತೆರಳಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಸರ್ಕಾರದ ವಿರುದ್ಧ ಹೈಕಮಾಂಡ್ ಅಸಮಾಧಾನ ವ್ಯಕ್ತಪಡಿಸಿದೆ. ಬೆಳಗ್ಗೆ ದೆಹಲಿಗೆ ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೋಗಿದ್ದಾರೆ. ಕಾರಣ ಹೈಕಮಾಂಡ್ ನಿಂದಲೇ ಬುಲಾವ್ ಬಂದಿದೆ ಸಿಎಂ ಸಿದ್ದರಾಮಯ್ಯನವರಿಗೆ. ಈ ಘಟನೆಯ ಕುರಿತಾಗಿ ಬರೀ ರಾಜ್ಯದಲ್ಲಿ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ. ಆ ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ಹೈಕಮಾಂಡ್ ಸತತ ಪ್ರಯತ್ನ ಪಡ್ತಾ ಇದೆ. ದುರಂತದ ಬಗ್ಗೆ ಮಾಹಿತಿ ನೀಡಲಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ. ಕಾಲ್ತುಳಿತದ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೇಳೋದಕ್ಕೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಸಿಎಂ ಸಿದ್ದರಾಮಯ್ಯನವರಿಗೆ. ಸಿಎಂ ಮತ್ತು ಡಿಸಿಎಂ ಇಬ್ಬರ ಬಳಿಯೂ ಕೂಡ ಚರ್ಚೆ ಆಗುತ್ತೆ. ಬಟ್ ಇಲ್ಲಿ ಕುತೂಹಲ ಇರೋದೇನ್ ಗೊತ್ತಾ, ವರಿಷ್ಠರು ಸಿಂಗಲ್ ಆಗಿ ಸಿಎಂ ಮತ್ತು ಡಿಸಿಎಂ ಅವರನ್ನ ಕರೆಸಿ ಮಾಹಿತಿ ಪಡೆದುಕೊಳ್ತಾರಾ, ಅಥವಾ ಒಟ್ಟಿಗೆ ಕೂರಿಸಿಕೊಂಡು ರಾಜ್ಯದಲ್ಲಿ ಆಗಿರುವಂತಹ ಈ ಅವಘಡದ ಬಗ್ಗೆ ಮಾಹಿತಿ ಪಡೆದುಕೊಳ್ತಾರಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತ ಯಾಕೆ ಹೇಳಿದ್ವಿ ಅಂದ್ರೆ, ವರಿಷ್ಠರನ್ನ ಭೇಟಿಯಾದಾಗ ಸಪೋಸ್ ಸಿಎಂ ಅವರನ್ನ ಮತ್ತು ಡಿಸಿಎಂ ಅವರನ್ನ ಸಿಂಗಲ್ ಆಗಿ ಭೇಟಿ ಮಾಡಿ ಮಾಹಿತಿ ಕೇಳಿದ್ರೆ ಸಿಎಂ ಅವರು ಕೊಡುವಂತ ಕಾರಣಗಳು ಹೇಗಿರುತ್ತೆ, ಡಿಸಿಎಂ ಅವರು ಕೊಡುವಂತ ಕಾರಣಗಳು ಹೇಗಿರುತ್ತೆ, ಇಬ್ಬರನ್ನ ಕೂಡ ಒಟ್ಟಿಗೆ ಕೂರಿಸ್ಕೊಂಡು ಮಾಹಿತಿ ಕೇಳಿದಾಗ ಇಬ್ಬರು ಕೊಡುವಂತ ಕಾರಣಗಳು ಹೇಗಿರುತ್ತೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾಕಂದ್ರೆ ಈಗ ರಾಜ್ಯದ ಜನರ ಚಿತ್ತ ರಾಜ್ಯ ಸರ್ಕಾರದತ್ತ. ಕಾರಣ ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ನಿಜಕ್ಕೂ ಕಾರಣ ಏನು, ಎಡವಟ್ಟಾಗಿದ್ದಲ್ಲಿ ಯಾವ ರೀತಿಯ ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿತ್ತು, ಯಾಕೆ ಆ ವ್ಯವಸ್ಥೆಗಳಾಗ್ಲಿಲ್ಲ, ನೇರವಾಗಿ ಪೊಲೀಸ್ ಇಲಾಖೆ ಮಾತ್ರ ಹೊಣೆಯಾಗುತ್ತಾ, ಕೆಎಸ್ಸಿಎ, ಡಿಎನ್ಎ, ಆರ್ಸಿಬಿ ಮಾತ್ರ ಹೊಣೆಯಾಗುತ್ತಾ, ರಾಜ್ಯ ಸರ್ಕಾರ ಯಾಕೆ ಹೊಣೆ ಇಲ್ಲ ಅಂತ ರಾಜ್ಯದ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಡಿಸಿಎಂ ಮತ್ತು ಸಿಎಂ ಇಬ್ಬರೂ ಕೂಡ ವರಿಷ್ಠರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಕಾರಣ ಕೊಡಬಹುದು, ಮತ್ತೊಂದು ಕಡೆ ವರಿಷ್ಠರು ರಾಜ್ಯ ನಾಯಕರಿಗೆ ಈಗ ಆಗಿರುವ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಕೊಡುವಂತಹ ಸಲಹೆ ಸೂಚನೆಗಳು ಹೇಗಿರುತ್ತೆ, ಪ್ರಮುಖವಾಗಿ ವಿಪಕ್ಷಗಳು ಇದನ್ನೇ ಅತಿ ದೊಡ್ಡ ಅಸ್ತ್ರ ಮಾಡಿಕೊಂಡು ಮುಗಿ ಬೀಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಹಾಗಾಗಿ ಇದನ್ನ ಸರಿ ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ನಿಂದ ಆಗಬೇಕಾಗಿರುವಂತಹ ವಿಚಾರಗಳು ಏನು, ಯಾವ ರೀತಿಯ ನಡೆಯನ್ನ ಅನುಸರಿಸಬೇಕಾಗುತ್ತೆ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಅಂಗಳದಲ್ಲಿ ಹೈಕಮಾಂಡ್ ಅಂಗಳದಲ್ಲೇ ರಾಜ್ಯ ಕಾಂಗ್ರೆಸ್ ನಾಯಕರು ಪ್ರಮುಖವಾಗಿ ಸಿಎಂ ಮತ್ತು ಡಿಸಿಎಂ ವರಿಷ್ಠರನ್ನ ಭೇಟಿಯಾದಂತಹ ಸಂದರ್ಭದಲ್ಲೇ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈಗ ಕುತೂಹಲ ಇರೋದು, ಸಿಎಂ ಅವ್ರು ಹೇಳೋ ಪ್ರಕಾರ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ, ಸರ್ಕಾರದಿಂದ ಅವಘಡಗಳಾಗಿಲ್ಲ, ಬದಲಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅವಘಡ ಆಯಿತು ಅಂತ ಹೇಳ್ತಿದ್ದಾರಲ್ಲ, ಇದನ್ನೇ ವರಿಷ್ಠರ ಮುಂದೆ ಹೇಳ್ತಾರಾ, ಅಥವಾ ಸಿಎಂ ಅವರನ್ನ ಓವರ್ಟೇಕ್ ಮಾಡಿ ಇನ್ನೊಬ್ರು ಯಾರೋ ಕೆಲಸ ಮಾಡ್ತಿದ್ದಾರೆ, ಅವರ ತಪ್ಪಿನಿಂದಾಗಿ ಈ ಅವಘಡಗಳಾಯಿತು, ಈ ಹೆಸರನ್ನ ಕೂಡ ವರಿಷ್ಠರ ಮುಂದೆ ಉಲ್ಲೇಖ ಮಾಡ್ತಾರಾ? ಸಿಎಂ ಅವ್ರನ್ನ ಓವರ್ಟೇಕ್ ಮಾಡಿ ನಡೆದುಕೊಳ್ತಾ ಇರುವಂತಹ ಆ ವ್ಯಕ್ತಿ ಯಾರು ಅನ್ನೋದೇ ಸದ್ಯ ಇರುವಂತಹ ಕುತೂಹಲ.